ಆಮೇಲೆ ಭೋಜೇಗೌಡರು ನನಗೆ ಓದಿ ಹೇಳಿದ್ರು. ನನಗೆ ಒಂದು ಅರ್ಥ ಆಗಿಲ್ಲ, ಯಾಕೆಂದ್ರೆ ನಾನೇನು ಮದ್ಯಪಾನ ಸೇವನೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ಮಾನ್ಯ ಭೋಜಣ್ಣ ಅವರು ಓದ್ಬೇಕಾದ್ರೆ ಅದೇನೋ ಹೇಳಿದ್ರು, ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಹಣ ನಿಗದಿ ಆಗತ್ತಂತೆ ಅಂತ. ಆಗ ಭೋಜಣ್ಣ ಅವರು ಹೇಳ್ತಾ ಇದ್ರು, ಯಾಕಂದ್ರೆ ಭೋಜಣ್ಣಂಗೆ ಇದ್ರ ಅನುಭವ ಜಾಸ್ತಿ ಇದೆ, ನನಗಿಲ್ಲ. ಹಂಗಾಗಿ ಭೋಜಣ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಅಲ್ಲ ನೀವು ಈ ಪಾಪ ಬಡವರು ಮದ್ಯನ ಏನು ಸೇವನೆ ಮಾಡ್ತಾರೆ, ಮದ್ಯಪಾನವನ್ನ ಏನು ತಗೊಳ್ತಾರೆ, ಅಲ್ಲಿ ಬಹುಶಃ ಅತಿ ಹೆಚ್ಚು ಪರ್ಸೆಂಟೇಜ್ ಇರ್ತದೇನೋ ಆಲ್ಕೋಹಾಲಿಕ್ ಪರ್ಸೆಂಟೇಜ್. ಇನ್ನ ಶ್ರೀಮಂತರು ತಗೊಳ್ತಕ್ಕಂತ ಸಿಂಗಲ್ ಮಾಲ್ಟ್ ಅದರಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಈಗ ತಾನೇ ನಂಗೆ ಪಾಠ ಮಾಡ್ತಾ ಇದ್ರಿ ಹಿಂಗಿದೆ ಅಂತ. ಹಾಗಿದ್ರೆ ಹಂಗಾರೆ ಬಡವರೆಲ್ಗೆ ಹೋಗ್ಬೇಕು? ಇದೆಂತದೋ 2,000 ಕೊಡ್ತೀವಿ, 2,000 ಕೊಡ್ತೀರಿ ಅಂತೀರಿ, ಇನ್ನೊಂದ್ ಕಡೆ ಇಲ್ಲೆಲ್ಲೋ ಟಾರ್ಗೆಟ್ ಕೊಡ್ತೀರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ. ಈ ರೀತಿ ಇಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಖಂಡನೀಯ.